ನಮಸ್ಕಾರ ಸ್ನೇಹಿತರೆ. ಸೆಪ್ಟೆಂಬರ್ 21 ಮಹಾಲಯ ಅಮಾವಾಸ್ಯೆ. ರಾತ್ರಿ 9 ಗಂಟೆಯ ಮೊದಲು ಈ 5 ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ನಿಮ್ಮ ಮನೆಗೆ ತಂದರೆ ನಿಮಗೆ 7 ತಲೆಮಾರುಗಳವರೆಗೆ ಅಕ್ಷಯ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಈ ಮಹಾಲಯ ಅಮಾವಾಸ್ಯೆ ಬಹಳ ಶಕ್ತಿಶಾಲಿ ಆಗಿದೆ. ಈ ಮಹಾಲಯ ಅಮಾವಾಸ್ಯೆ ನಮ್ಮ ವಿಜ್ಞಾನದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹಿರಿಯರನ್ನು ಸ್ಮರಿಸಲು ಇದು ಒಳ್ಳೆಯ ದಿನ ಎಂದು ಹೇಳಲಾಗುತ್ತದೆ. ಈ ಅಮಾವಾಸ್ಯೆಯಂದು ಈ 5 ವಸ್ತುಗಳನ್ನು ನಿಮ್ಮ ಮನೆಗೆ ತರಲು ಇದು ತುಂಬಾ ಶುಭ ದಿನ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಲೆಕ್ಕವಿಲ್ಲದಷ್ಟು ಹಣವನ್ನು ಕಳುಹಿಸುತ್ತಾಳೆ. ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಮತ್ತು ದೋಷಗಳು ಕಣ್ಮರೆಯಾಗುತ್ತವೆ. ನಿಮ್ಮ ಸಂಪತ್ತು ದುಪ್ಪಟ್ಟಾಗುತ್ತದೆ. ಇದು ಅಗಾಧವಾಗಿ ಹೆಚ್ಚಾಗುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಈ ಮಹಾಲಯ ಅಮಾವಾಸ್ಯೆಯಂದು ಮನೆಗೆ ತರಬೇಕಾದ ಆ 5 ವಸ್ತುಗಳು ಯಾವ್ಯಾವು ಎಂಬುದನ್ನು ಇಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಬೇಕು ಎಂದು ಬಯಸಿದರೆ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ಭಾದ್ರಪದ ಬಹು ಅಮಾವಾಸ್ಯೆಯನ್ನು ಮಹಾಲಯ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ಅಮಾವಾಸ್ಯೆಯನ್ನು ಮೃತ ಪೂರ್ವಜರನ್ನು ಮೆಚ್ಚಿಸಲು ಆಯೋಜಿಸಲಾಗಿದೆ. ಇದನ್ನು ಸರ್ವಪಿತೃ ಅಮಾವಾಸ್ಯೆ ಅಥವಾ ಪೆಡಲ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಇಂದು ಜನರು ತಮ್ಮ ಪೂರ್ವಜರನ್ನು ಸ್ಮರಿಸುತ್ತಾರೆ ಮತ್ತು ತರ್ಪಣಗಳನ್ನು ನೀಡುತ್ತಾರೆ ಮತ್ತು ತಮ್ಮ ಮೃತ ಪೂರ್ವಜರ ನೆನಪಿಗಾಗಿ ಶ್ರಾದ್ದ ವಿಧಿಗಳನ್ನು ಮಾಡುತ್ತಾರೆ. ಈ ಪಿತೃ ಸಮರ್ಪಣಾ ದಿನ ಎಲ್ಲರಿಗೂ ವಿಶೇಷ. ಸಾಮಾನ್ಯವಾಗಿ ಪಿತೃ ಪಕ್ಷಗಳನ್ನು ಭಾದ್ರ ಮಾಸದ ಅಮಾವಾಸ್ಯೆ ಎಂದು ನಡೆಸಲಾಗುತ್ತದೆ. ಈ ದಿನದಂದು ಹಿರಿಯರಿಗೆ ತರ್ಪಣಗಳನ್ನು ಅರ್ಪಿಸಬೇಕು ಮತ್ತು ಬ್ರಾಹ್ಮಣರಿಗೆ ಅವರ ನೆನಪಿಗಾಗಿ ಸ್ವಯಂ ಅಡುಗೆಯನ್ನು ನೀಡಬೇಕು. ಅದರಲ್ಲೂ ಅವರು 2 ಜನರಿಗೆ ಊಟ ತಯಾರಿಸಲು ಸಾಕಾಗುವಷ್ಟು ಅಕ್ಕಿ, ಉಪ್ಪು, ದ್ವಿದಳ ಧಾನ್ಯಗಳು, ತರಕಾರಿಗಳು, ಎಣ್ಣೆ ಇತ್ಯಾದಿಗಳನ್ನು ಬ್ರಾಹ್ಮಣರು ಅಥವಾ ಬಡ ಜನರಿಗೆ ನೀಡಬೇಕು. ಅವರವರ ಶಕ್ತಿಗೆ ಅನುಗುಣವಾಗಿ ಅವರ ಹೆಸರಿನಲ್ಲಿ ದಾನಗಳನ್ನು ಮಾಡಬೇಕು. ಭಾದ್ರಪದ ಮಾಸದ ಶುಕ್ಲ ಪಕ್ಷವು ದೇವತೆಗಳನ್ನು ಪೂಜಿಸಲು ಅತ್ಯಂತ ಶುಭ ಸಮಯವಾಗಿದ್ದರೆ, ಕೃಷ್ಣ ಪಕ್ಷವು ಪಿತೃದೇವತೆಗಳನ್ನು ಪೂಜಿಸಲು ಅತ್ಯಂತ ಶುಭ ಸಮಯವಾಗಿದೆ. ಪುರಾಣಗಳು ಇದನ್ನು ಶುಭ ಸಮಯ ಎಂದು ವರ್ಣಿಸುತ್ತವೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷವು ಪೂರ್ವಜರಿಗೆ ಅತ್ಯಂತ ಪ್ರಿಯವಾದ ಸಮಯ. ಆದ್ದರಿಂದ ಇದನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ. ಈ ಪಕ್ಷವನ್ನು ಮಹಾಲಯ ಪಕ್ಷವೆಂದು ಕರೆಯುತ್ತಾರೆ. ಈ ಪಕ್ಷವು ಶುಭ ಕಾರ್ಯಗಳಿಗೆ ಸೂಕ್ತವಲ್ಲ. ಈ ಪಕ್ಷದ ಅಂತ್ಯದವರೆಗೆ ಪ್ರತಿದಿನ ಪೂರ್ವಜರಿಗೆ ತರ್ಪಣ ಮತ್ತು ಶ್ರಾದ್ದ ವಿಧಿಗಳನ್ನು ಮಾಡಲಾಗುತ್ತದೆ. ಇದನ್ನು ಮಾಡಲು ಸಾಧ್ಯವಾಗದವರು ಕನಿಷ್ಠ ಈ ಮಹಾಲಯ ಅಮಾವಾಸ್ಯೆಯಂದು ಇದನ್ನು ಮಾಡಬೇಕು. ಈ ಮಹಾಲಯ ಅಮಾವಾಸ್ಯೆಯ ಬಗ್ಗೆ ಪುರಾಣಗಳಲ್ಲಿ ಒಂದು ಕಥೆಯೂ ಇದೆ. ಈ ಭಾದ್ರಪದ ಅಮಾವಾಸ್ಯೆಯ ದಿನದಂದು ನಾವು ನಿಮಗೆ ಹೇಳುವ ಒಂದು ನಿರ್ದಿಷ್ಟ ಉಪವಾಸವನ್ನು ನೀವು ಮಾಡಿದರೆ ಸಾವಿನ ಪಾಪಗಳು ದೂರವಾಗುತ್ತವೆ ಮತ್ತು ನೀವು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುತ್ತೀರಿ. ಮಹಾಲಯ ಅಮಾವಾಸ್ಯೆಯ ಉಪವಾಸದ ಬಗ್ಗೆ ದೇವರು ಹೇಳಿದ್ದಾರೆ. ಈ ಮಹಾಲಯ ಅಮಾವಾಸ್ಯೆಯ ದಿನದಂದು ನೀವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ನೀಲಿ ಅಥವಾ ಬಿಳಿ ಬಟ್ಟೆಗಳನ್ನು ಧರಿಸಿ ನಿಮ್ಮ ಹಣೆಯ ಮೇಲೆ ವಿಭೂತಿಯನ್ನು ಹಚ್ಚಿ ತ್ರಿಮೂರ್ತಿಗಳ ಚಿತ್ರವನ್ನು ಇರಿಸಿ ಮತ್ತು ಅದನ್ನು ಪೂಜಿಸುವ ಮೊದಲು ವಿಘ್ನೇಶ್ವರನನ್ನು ಪೂಜಿಸಿದ ನಂತರ 3 ವಿಧದ ತರಕಾರಿಗಳನ್ನು ತೆಗೆದುಕೊಳ್ಳಬೇಕು. ಈ 3 ತ್ರಿಮೂರ್ತಿಗಳಿಗೆ ಅರ್ಪಿಸಬೇಕು. ಭಕ್ತಿಯಿಂದ ವಿಷ್ಣುವಿನ 108 ಹೆಸರುಗಳು ಮತ್ತು ಈಶ್ವರನ 108 ಹೆಸರುಗಳನ್ನು ಭಕ್ತಿಯಿಂದ ಹೇಳಬೇಕು. ಬ್ರಹ್ಮನಿಗೆ 108 ಹೆಸರುಗಳಿಲ್ಲ. ಅದರ ನಂತರ ಈ ತರಕಾರಿಗಳಿಂದ ಅಡುಗೆಯನ್ನು ತಯಾರಿಸಿ ಬಡವರಿಗೆ ದಾನ ನೀಡಬೇಕು. ನೀವು ಇಂದು ಇದನ್ನು ಮಾಡಿದರೆ ಅಮರತ್ವದ ಪಾಪಗಳು ದೂರವಾಗುತ್ತವೆ. ನೀವು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುತ್ತೀರಿ. ಮಹಾಲಯ ಅಮಾವಾಸ್ಯೆಯ ದಿನದಂದು ಮೊದಲು ಮನೆಗೆ ತರಬೇಕಾದ ವಸ್ತು ಏನೆಂದರೆ ಅಕ್ಕಿ.
ಈ ಅಮಾವಾಸ್ಯೆಯ ದಿನದಂದು 2 ಕೆಜಿ, 5 ಕೆಜಿ, 10 ಕೆಜಿ ಅಥವಾ 1 ಚೀಲ ಅಕ್ಕಿಯನ್ನು ಮನೆಗೆ ತರುವವರು ಅವರ ಎಲ್ಲ ಬಡತನ ಮತ್ತು ದುಃಖಗಳು ಮಾಯವಾಗುತ್ತವೆ. ಅದೃಷ್ಟ ಮತ್ತು ಸಂಪತ್ತು ಒಟ್ಟಿಗೆ ಬರುತ್ತದೆ. ನಿಮ್ಮಲ್ಲಿ ತಲೆಮಾರುಗಳವರೆಗೆ ಉಳಿಯುವ ಅಕ್ಷಯ ಸಂಪತ್ತು ಇರುತ್ತದೆ. ನೀವು ಇಂದು ಅಕ್ಕಿ ಖರೀದಿಸಿ ಮನೆಗೆ ತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ. ಎಲ್ಲರಿಗೂ ಅಕ್ಕಿ ಬೇಕು. ಅಕ್ಕಿ ಇಲ್ಲದ ಮನೆ ಇಲ್ಲ. ನಿಮ್ಮ ಮನೆಯಲ್ಲಿ ಅಕ್ಕಿ ಇದ್ದರೂ ಪರವಾಗಿಲ್ಲ. ನೀವು ಕನಿಷ್ಠ 1 ಕೆಜಿ ಆದರೂ ಅಕ್ಕಿಯನ್ನು ಖರೀದಿಸಬಹುದು. ಆ ಅಕ್ಕಿಯೊಂದಿಗೆ ಅದೃಷ್ಟ ನಿಮ್ಮ ಮನೆಗೆ ಬರುತ್ತದೆ. ನೀವು ಎಷ್ಟು ಬೇಕಾದರೂ ಅಕ್ಕಿಯನ್ನು ಖರೀದಿಸಬಹುದು. ನೀವು ಪ್ರತಿದಿನ ಮನೆಗೆ ಸ್ವಲ್ಪ ಅಕ್ಕಿ ತಂದರೂ ಸಹ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ನಿಮಗೆ ಲಕ್ಷ್ಮಿ ಮತ್ತು ಅನ್ನಪೂರ್ಣ ದೇವಿಯ ಆಶೀರ್ವಾದವೂ ಸಿಗುತ್ತದೆ. ನೀವು ದೈತ್ಯರಾಗುತ್ತೀರಿ. ನಿಮ್ಮ ಸಂಪತ್ತು ಅಗಾಧವಾಗಿ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಅಮಾವಾಸ್ಯೆಯ ದಿನದಂದು ನೀವು ಖಂಡಿತವಾಗಿಯೂ ಮನೆಗೆ ಸ್ವಲ್ಪ ಅಕ್ಕಿಯನ್ನು ತನ್ನಿ. ನೀವು ತಂದಿರುವ ಅಕ್ಕಿಯಿಂದ ಸ್ವಲ್ಪ ಅನ್ನವನ್ನು ಮಾಡಿಕೊಂಡು ಆ ಅನ್ನದಿಂದ ಸ್ವಲ್ಪ ಸಿಹಿಯನ್ನು ಮಾಡಿ ದೇವರಿಗೆ ಅರ್ಪಿಸಿ. ನಂತರ ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ. ನಿಮಗೆ ಎಲ್ಲಾ ದೇವರ ಆಶೀರ್ವಾದ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಸಂಭವಿಸುತ್ತವೆ ಮತ್ತು ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ. ಈಗ ಅಮಾವಾಸ್ಯೆಯ ದಿನದಂದು ಮನೆಗೆ ತರಬೇಕಾದ 2ನೆಯ ವಸ್ತು ಯಾವುದೆಂದರೆ ಲಕ್ಷ್ಮೀ ಚಿಪ್ಪುಗಳು. ಲಕ್ಷ್ಮೀ ಚಿಪ್ಪುಗಳು ದೇವಿಗೆ ಬಹಳ ಜನಪ್ರಿಯವಾಗಿವೆ. ಇಂದು 1 ರಿಂದ 5 ಲಕ್ಷ್ಮೀ ಚಿಪ್ಪುಗಳನ್ನು ಮನೆಗೆ ತನ್ನಿ. ಹಳದಿ ಚಿಪ್ಪುಗಳು ಪೂಜಾ ಅಂಗಡಿಯಲ್ಲಿ ಮಾರಾಟ ಮಾಡಲಾಗುತ್ತದೆ. ಆ ಚಿಪ್ಪುಗಳನ್ನು ಮನೆಗೆ ತನ್ನಿ. ಆ ಚಿಪ್ಪುಗಳನ್ನು ಪೂಜಾ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಅಥವಾ ಲಕ್ಷ್ಮೀ ದೇವಿಯ ವಿಗ್ರಹದ ಮುಂದೆ ಇರಿಸಿ ಮತ್ತು ಅವುಗಳನ್ನು ಇಡೀ ದಿನ ಬಿಡಿ. ಮರುದಿನ ಆ ಚಿಪ್ಪುಗಳನ್ನು ಹೊರತೆಗೆದು ನಿಮ್ಮ ಬೀರುವಿನ ಲಾಕರ್ನಲ್ಲಿ ಅಥವಾ ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇರಿಸಿ. ಈ ಕಾರಣದಿಂದಾಗಿ ಹಣದ ಅಗಾಧ ಆಕರ್ಷಣೆ ಇರುತ್ತದೆ. ನಿಜವಾದ ಸಮಸ್ಯೆಗಳೆಂದರೆ ಮನೆಯಲ್ಲಿರುವ ಎಲ್ಲ ದುಷ್ಟ ಶಕ್ತಿಗಳು ಲಕ್ಷ್ಮೀ ದೇವಿಯ ಕೃಪೆಯಿಂದ ದೂರವಾಗುತ್ತವೆ. ನಿಮ್ಮ ಮನೆಯಲ್ಲಿರುವ ಅನೇಕ ರೀತಿಯ ದುಃಖಗಳನ್ನು ತೊಡೆದು ಹಾಕಲು ಸಾಧ್ಯವಾಗುತ್ತದೆ. ನಿಮ್ಮ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ. ಇದಲ್ಲದೆ ಇಂದು ಚಿಪ್ಪುಗಳನ್ನು ಮನೆಗೆ ತರುವ ಮೂಲಕ ನಿಮ್ಮ ಮನೆ ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಮನೆಯ ವಾತಾವರಣವು ಬಹಳ ಶುದ್ಧವಾಗುತ್ತದೆ. ಈ ಲಕ್ಷ್ಮೀ ಚಿಪ್ಪುಗಳು ಎಲ್ಲಾ ಪೂಜಾ ಅಂಗಡಿಗಳಲ್ಲಿ ಲಭ್ಯವಿದೆ. ಆದ್ದರಿಂದ 5 ಚಿಪ್ಪುಗಳನ್ನು ಮನೆಗೆ ತನ್ನಿ. ಈ ಚಿಪ್ಪುಗಳು ಯಾರು ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೋ ಅಲ್ಲಿ ಲಕ್ಷ್ಮೀ ದೇವಿ ಯಾವಾಗಲೂ ನೆಲೆಸುತ್ತಾಳೆ ಮತ್ತು ಜನರ ದುಷ್ಟ ಕಣ್ಣು ಮತ್ತು ಗದ್ದಲ ದೂರವಾಗುತ್ತದೆ. ಈ ಚಿಪ್ಪುಗಳನ್ನು ಮನೆಗೆ ತರುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ನಿಮಗೆ ಅದ್ಭುತವಾದ ಫಲಿತಾಂಶಗಳು ಸಿಗುತ್ತವೆ. ಈ ಚಿಪ್ಪುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮೀ ದೇವಿಯ ಫೋಟೋ ಬಳಿ ಇರಿಸಿ. ನಂತರ ಈ ಚಿಪ್ಪುಗಳನ್ನು ಬಂಡಲ್ನಂತೆ ಕಟ್ಟಿ ಆ ಬಂಡಲ್ ಅನ್ನು ನಿಮ್ಮ ಬೀರುವಿನ ಲಾಕರ್ನಲ್ಲಿ ಇರಿಸಿ. ಇದನ್ನು ಹೀಗೆ ಮಾಡುವುದರಿಂದ ಅಪಾರ ಹಣದ ಆಕರ್ಷಣೆ ಉಂಟಾಗುತ್ತದೆ. ಮಾನವನ ಕೆಟ್ಟ ದೃಷ್ಟಿ ಮತ್ತು ಅವನ ಶಬ್ದ ಕೂಡ ನಶಿಸಿ ಹೋಗುತ್ತದೆ. ನಿಮ್ಮ ಮನೆಯಲ್ಲಿ ಅಪಾರವಾದ ಸಮೃದ್ಧಿ ಇರುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಜಗಳಗಳು ಇರುವುದಿಲ್ಲ. ನಿಮ್ಮ ಮನೆಯಲ್ಲಿ ತುಂಬಾ ಒಳ್ಳೆಯದೇ ಸಂಭವಿಸುತ್ತದೆ. ಅಮಾವಾಸ್ಯೆಯಂದು ತರಬೇಕಾದ 3ನೇ ವಸ್ತು ಯಾವುದೆಂದರೆ ಅರಿಶಿಣ. ಇವತ್ತು 10 ರೂಪಾಯಿ ಖರ್ಚು ಮಾಡಿ 1 ಪ್ಯಾಕೆಟ್ ಅರಿಶಿಣ ಖರೀದಿಸಿ ಮನೆಗೆ ತಂದರೂ ಸಾಕು. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಸಾಕಷ್ಟು ಅರಿಶಿಣ ಖರೀದಿಸಿದರೆ ಅದು ನಿಮಗೆ ತುಂಬಾ ಅದೃಷ್ಟ, ಸಂಪತ್ತು ಮತ್ತು ಅದ್ಭುತ ಫಲಿತಾಂಶಗಳನ್ನು ತರುತ್ತದೆ. ಈ ಅಮಾವಾಸ್ಯೆಯಂದು ನೀವು ಅರಿಶಿಣ ಖರೀದಿಸಿ ಮನೆಗೆ ತಂದರೆ ನಿಮಗೆ ಎಲ್ಲಾ ರೀತಿಯ ಶುಭಗಳು ಸಂಭವಿಸುತ್ತವೆ. ಅರಿಶಿಣವು ದೇವಿಗೆ ತುಂಬಾ ಪ್ರಿಯವಾಗಿದೆ. ವಿಶೇಷವಾಗಿ ಈ ಅಮಾವಾಸ್ಯೆಯಂದು ನೀವು ಅದನ್ನು ಮನೆಗೆ ತಂದರೆ ಎಲ್ಲಾ ರೀತಿಯ ಒಳ್ಳೆಯ ವಸ್ತುಗಳು ನಿಮ್ಮ ಮನೆಗೆ ಬರುತ್ತವೆ. ಏಕೆಂದರೆ ಅರಿಶಿಣವು ಲಕ್ಷ್ಮೀ ದೇವಿಯನ್ನು ಒಳಗೊಂಡಿದೆ. ಅರಿಶಿಣವು ಶುಭಕರವಾಗಿದೆ. ಯಾವ ದೇವರನ್ನು ಅರಿಶಿಣದಿಂದ ಪೂಜಿಸಲಾಗುತ್ತದೆ? ನಾವು ಅರಿಶಿಣವನ್ನು ಬಳಸುತ್ತೇವೆ. ಅರಿಶಿಣವಿಲ್ಲದೆ ಪೂಜೆ ಅಪೂರ್ಣವಾಗುತ್ತದೆ. ಅರಿಶಿಣವು ಶುದ್ಧತೆ ಮತ್ತು ಶುಭದ ಸಂಕೇತವಾಗಿದೆ. ಆದ್ದರಿಂದ ಈ ಅಮಾವಾಸ್ಯೆಯಂದು ನೀವು ಅರಿಶಿಣವನ್ನು ಮನೆಗೆ ತಂದರೆ ನಿಮ್ಮ ಮನೆಯಲ್ಲಿ ಎಲ್ಲಾ ಶುಭ ಕಾರ್ಯಗಳು ನಡೆಯುತ್ತವೆ. ಹಣವು ಹೇರಳವಾಗಿ ಬರುತ್ತದೆ. ಆದ್ದರಿಂದ ಎಲ್ಲರೂ ಅರಿಶಿಣವನ್ನು ಮನೆಗೆ ತನ್ನಿ.
ನೀವು ಈ ರೀತಿ ತರುವ ಅರಿಶಿನವನ್ನು ಪೂಜೆಗಳಲ್ಲಿ ಅಥವಾ ಅಡುಗೆಯಲ್ಲಿ ಅಥವಾ ಪರಿಹಾರಗಳಿಗಾಗಿ ಬಳಸಬಹುದು. ನೀವು ಅದನ್ನು ಹೇಗೆ ಬಳಸಿದರೂ ನಿಮಗೆ ಉತ್ತಮವಾದ ಫಲಿತಾಂಶಗಳು ಸಿಗುತ್ತವೆ. ತಲೆಮಾರುಗಳಿಂದ ಖಾಲಿಯಾದ ಸಂಪತ್ತು ನಿಮಗೆ ಸಿಗುತ್ತದೆ. ಈಗ 4ನೇ ವಸ್ತು ಯಾವುದೆಂದರೆ ಶ್ರೀಫಲ. ಶ್ರೀಫಲವು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿದೆ. ಇದು ನಿಮಗೆ ಎಲ್ಲಾ ಕಡೆಯೂ ಸಿಗುತ್ತದೆ. ಈ ಅಮಾವಾಸ್ಯೆಯಂದು ನೀವು ಈ ಶ್ರೀಫಲವನ್ನು ಮನೆಗೆ ತಂದರೆ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಹಣವು ತುಂಬಾ ಚೆನ್ನಾಗಿ ಆಕರ್ಷಿತವಾಗುತ್ತದೆ. ತಲೆಮಾರುಗಳಿಗೆ ಸಾಕಾಗುವಷ್ಟು ಸಂಪತ್ತು ಮತ್ತು ಅದೃಷ್ಟ ನಿಮಗೆ ಸಿಗುತ್ತದೆ. ಆದ್ದರಿಂದ ಏನೇ ಇರಲಿ, ಇಂದು ನೀವು ಶ್ರೀಫಲವನ್ನು ಖರೀದಿಸಿ ಮನೆಗೆ ತನ್ನಿ. ಈ ಶ್ರೀಫಲವು ದೇವಿಗೆ ಬಹಳ ಜನಪ್ರಿಯವಾಗಿದೆ. ಇದು ದೇವಿಯ ರೂಪದಂತೆ. ನೀವು ಶ್ರೀಫಲವನ್ನು ತಂದು ಪೂಜಾ ಕೋಣೆಯಲ್ಲಿ ಇಡಬೇಕು. ಅದನ್ನು ಹಾಗೆ ಇಡುವುದರಿಂದ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ನಿಮಗೆ ಅನಿರೀಕ್ಷಿತ ಅದೃಷ್ಟವು ಸಿಗುತ್ತದೆ. ನೀವು ಆರ್ಥಿಕವಾಗಿ ಉತ್ತಮರಾಗುತ್ತೀರಿ. ನೀವು ಎಲ್ಲಾ ಶುಭ ಸುದ್ದಿಗಳನ್ನು ಕೇಳುತ್ತೀರಿ ಮತ್ತು ನಿಮಗೆ ಆರ್ಥಿಕ ಲಾಭ ಸಿಗುತ್ತದೆ. 5ನೇ ವಸ್ತು ಯಾವುದೆಂದರೆ ಹರಳೆಣ್ಣೆ. ಹೌದು, ಅತ್ಯಂತ ಶಕ್ತಿಶಾಲಿಯಾದ ಅಮಾವಾಸ್ಯೆಯಂದು ನೀವು ಮನೆಗೆ ಹರಳೆಣ್ಣೆಯನ್ನು ತಂದರೆ ಲಕ್ಷ್ಮೀ ದೇವಿಯು ತುಂಬಾ ದಯಾಳುವಾಗಿರುತ್ತಾಳೆ. ನೀವು ಅದನ್ನು 100 ತಲೆಮಾರುಗಳವರೆಗೆ ತಿಂದರೂ ಸಹ ನಿಮಗೆ ಖಾಲಿಯಾಗದ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಈ ಹರಳೆಣ್ಣೆ ನಕಾರಾತ್ಮಕ ಶಕ್ತಿ ಮತ್ತು ಕಣ್ಣಿನ ದೋಷಗಳನ್ನು ತೆಗೆದುಹಾಕುತ್ತದೆ. ಅಮಾವಾಸ್ಯೆಯಂದು ಸ್ವಲ್ಪವಾದರೂ ಹರಳೆಣ್ಣೆಯನ್ನು ಮನೆಗೆ ತನ್ನಿ. ಹಾಗೆ ತರುವ ಮೂಲಕ ನೀವು ಅನೇಕ ದೊಡ್ಡ ತೊಂದರೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ. ಏಕೆಂದರೆ ಬಿಳಿ ಬಣ್ಣದಲ್ಲಿ ಹೊಳೆಯುವ ಈ ಹರಳೆಣ್ಣೆಯು ಸರ್ವಶಕ್ತಿ ಲಕ್ಷ್ಮಿಯಾಗಿದೆ. ಲಕ್ಷ್ಮೀ ದೇವಿಗೆ ಇಷ್ಟವಾದ ಕಾರಣ ಹರಳೆಣ್ಣೆಯನ್ನು ಮನೆಗೆ ತನ್ನಿ. ಹರಳೆಣ್ಣೆ ಬೀಜಕ್ಕೆ ಅರಿಶಿನ ಮತ್ತು ಕುಂಕುಮ ಸಿಂಪಡಿಸಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕಟ್ಟಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಬಳಿ ಆ ಡಂಬಲ್ ಅನ್ನು ಕಟ್ಟಿಕೊಳ್ಳಿ. ಈ ರೀತಿ ಕಟ್ಟುವುದರಿಂದ ನಿಮ್ಮ ಮನೆಯ ಮೇಲಿನ ಎಲ್ಲ ದುಷ್ಟ ಕಣ್ಣು ದೂರವಾಗುತ್ತದೆ. ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ. ಅಮಾವಾಸ್ಯೆಯ ದಿನದಂದು ಇದನ್ನು ಈ ರೀತಿ ಕಟ್ಟುವುದರಿಂದ ನಿಮ್ಮ ಮನೆಯಲ್ಲಿ ಎಲ್ಲವೂ ಒಳ್ಳೆಯದೇ ಸಂಭವಿಸುತ್ತದೆ. ನಿಮಗೆ ಶುಭವಾಗುತ್ತದೆ. ನಿಮ್ಮ ಎಲ್ಲಾ ತೊಂದರೆಗಳು ಸಹ ದೂರವಾಗುತ್ತವೆ. ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಸಂಭವಿಸುತ್ತವೆ. ಶ್ರೀಫಲ, ಅಕ್ಕಿ, ಚಿಪ್ಪು, ಅರಿಶಿನ, ಹರಳೆಣ್ಣೆ ಈ 5 ವಸ್ತುಗಳಲ್ಲಿ ಕನಿಷ್ಠ ಒಂದನ್ನಾದರೂ ಈ ಅಮಾವಾಸ್ಯೆಯ ದಿನದಂದು ತಪ್ಪದೆ ಮನೆಗೆ ತನ್ನಿ. ನಿಮಗೆ ಯಾವುದೇ ಕಷ್ಟಗಳು ಇರುವುದಿಲ್ಲ ಮತ್ತು ನಿಮ್ಮ ಎಲ್ಲಾ ಬಡತನವು ಕಣ್ಮರೆಯಾಗುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಎಲ್ಲರಿಗೂ ಸಂಪತ್ತು ಬರುತ್ತದೆ. ಆದ್ದರಿಂದ ಈ ವಸ್ತುಗಳಲ್ಲಿ ಒಂದನ್ನಾದರೂ ಮನೆಗೆ ತಂದು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಮತ್ತು ಸಂತೋಷದಿಂದ ಬದುಕಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.